ತನ್ನ ಮನಸ್ಸಿಗೆ ವಿರುದ್ಧವಾಗಿ ಮದುವೆಗೆ ಒಪ್ಪಿದ ಸುಗುಣ ಇಷ್ಟವಿಲ್ಲದೆ ನಿಶ್ಚಿತಾರ್ಥದ ಉಂಗುರವನ್ನು ಬದಲಾಯಿಸಿಕೊಂಡಿದ್ದಳು. ಹುಡುಗನ ಹೆಸರು ಕಿಶೋರ್. ಅವನ ನಡವಳಿಕೆಯಿಂದ ಕಿರಿಕಿರಿಗೊಳ್ಳುತ್ತಿದ್ದ ಸುಗುಣಾಳನ್ನು ನೋಡಿದ ಅಮೃತಾಳಿಗೆ ಕೋಪ ಬಂದು ವೇದಿಕೆಗೆ ಹೋಗಿ ಅವಳ ಪಕ್ಕವೇ ನಿಂತುಕೊಂಡಳು. ಬಳಿಗೆ ಬಂದ ಅಮೃತಾಳನ್ನೇ ಕೆಕ್ಕರಿಸಿಕೊಂಡು ನೋಡುತ್ತಿದ್ದ ಅವನು. ಸುಗುಣಾಳನ್ನು, ಯಾರಿದು ಸುಗುಣ, ನನಗೆ ಇವರ ಪರಿಚಯ ಮಾಡಿಸ್ಲಿಲ್ಲ ಎಂದನು. ಇವಳು ನನ್ನ ಫ್ರೆಂಡ್ ಅಮೃತ ಎಂದಳಷ್ಟೇ ಸುಗುಣ. ಅದಕ್ಕೆ ಅವನು, ಹೌದಾ, ನಿನ್ನ ಫ್ರೆಂಡ್ ಅಂದರೆ ನನಗೂ ಫ್ರೆಂಡ್ ಅಲ್ವಾ, ಹಾಯ್ ಅಮೃತ ಎಂದು ಅವಳತ್ತ ತಿರುಗಿ ಕೈ ಚಾಚಿದ ಕಿಶೋರ್. ಮೊದಲೇ ಸಿಟ್ಟಿನಲ್ಲಿದ್ದ ಅಮೃತ ಹಾಯ್ ಅಂಕಲ್ ಎಂದು ಅವನ ಕೈ ಕುಲುಕಿದವಳು ಅವನ ಪಕ್ಕವೇ ಹೋಗುವಂತೆ ಮಾಡಿ ಅವನ ಕಾಲನ್ನು ಬೇಕಂತಲೇ ಜೋರಾಗಿ ತುಳಿದು ಬಿಟ್ಟಳು. ಆ ನೋವಿಗೆ ಮುಖ ಕಿವುಚಿದ ಕಿಶೋರ್, ಅಯ್ಯೋ ಅಂಕಲ್, ಸಾರಿ, ಗೊತ್ತಾಗ್ಲಿಲ್ಲ, ಕ್ಷಮಿಸಿ ಎಂದಳು ತನಗೆ ಏನೂ ಅರಿವಿಲ್ಲದಂತೆ. ಅವಳ ತುಳಿತಕ್ಕೆ ಆದ ನೋವಿಗಿಂತ ಅವನಿಗೆ ಅವಳು ಅಂಕಲ್ ಎಂದದ್ದು ತುಂಬ ಬೇಜಾರಾಗಿತ್ತು. ಜೊತೆಗೆ ಸುಗುಣಾಳ ಮುಂದೆ ಅವಮಾನವಾದಂತಿತ್ತು. ಸುಗುಣ ಅಮೃತಾಳ ನಡೆಗೆ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಬಾಯಿ ಮುಚ್ಚಿ ನಗುತ್ತಿದ್ದಳು. ಸುಗುಣ ಜೊತೆ ನಿಲ್ಲಲಾಗದೆ ಹಾಗೆ ಕುರ್ಚಿಯಲ್ಲಿ ಕುಳಿತ. ಸದ್ಯಕ್ಕೆ ಸುಗುಣಾಳಿಗೆ ಅವನ ಕಾಟ ತಪ್ಪಿತ್ತು. ಕಾರ್ಯಕ್ರಮ ಮುಗಿದು ಊಟ ಮುಗಿಸಿ ಹೊರಟರು ಎಲ್ಲರೂ. ಮನೆಯಲ್ಲಿ ಉಳಿದದ್ದು ಅವಳ ಗೆಳತಿಯರಷ್ಟೇ. ಸುಗುಣಾಳ ತಾಯಿ ಮತ್ತು ತಂಗಿಯರ ಮುಖದಲ್ಲಿ ಸಂಭ್ರಮವೇನೂ ಇರಲಿಲ್ಲ. ಸುಗುಣಾಳ ತಂದೆಯ ಭಯಕ್ಕೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದರಷ್ಟೇ. ರೂಮಿನಲ್ಲಿದ್ದ ಗೆಳತಿಯರು ಸುಗುಣ ಒಡವೆ ಮತ್ತು ಅಲಂಕಾರವನ್ನು ತೆಗೆಯಲು ಸಹಾಯ ಮಾಡುತ್ತಿದ್ದರು. ಪಲ್ಲವಿ ಬಂದು ಎಲ್ಲರಿಗೂ ಟೀ ಕೊಟ್ಟು ಹೋದಳು. ಸುಗುಣಾಳ ಅಪ್ಪ ಹೊರಗಡೆ ಇದ್ದರು. ಅಡುಗೆ ಮನೆಗೆ ಬಂದ ಅಮೃತ ಟೀ ಕುಡಿದ ಲೋಟಗಳನ್ನು ನೀಡುತ್ತಾ, ಆಂಟಿ, ನೀವು ಕೂಡ ಮದುವೆಗೆ ಒಪ್ಪಿದ್ರಾ? ಅವಳಿಗೇನೋ ಬುದ್ಧಿ ಇಲ್ಲ, ನೀವಾದರೂ ಹೇಳಬೇಕಲ್ವ ಎಂದಳು. ನಾನೇನು ಹೇಳಲಿ ಅಮ್ಮು, ಎಷ್ಟು ಹೇಳಿದ್ರು ಅವ್ರ ಅಪ್ಪನ ಮುಂದೆ ಒಪ್ಪಿಬಿಟ್ಲು. ಅವರ ಅಪ್ಪನಿಗೂ ಅದೇ ಬೇಕಿತ್ತು. ನೋಡು, ತಮ್ಮ ಮಗಳ ಜೀವನ ಹಾಳು ಮಾಡಿದ್ರು ಪರವಾಗಿಲ್ಲ, ತಮಗೆ ಮಾತ್ರ ದುಡ್ಡು ಸಿಕ್ಕರೆ ಸಾಕು ಅಂತ ಎಷ್ಟು ಖುಷಿಯಾಗಿದ್ದಾರೆ ಎಂದು ಸೆರಗಿನಲ್ಲಿ ಕಣ್ಣೀರೊರೆಸಿಕೊಂಡರು. ಆಂಟಿ, ಇನ್ನೂ ಕಾಲ ಮಿಂಚಿಲ್ಲ, ಬರೀ ನಿಶ್ಚಿತಾರ್ಥ ಆಗಿರೋದು. ಮದುವೆಗೆ ಇನ್ನೂ 15 ದಿನ ಇದೆ. ಏನಾದರೂ ಮಾಡಿ ನಿಲ್ಲಿಸೋಣ, ಆದರೆ ಅದಕ್ಕೆ ನಿಮ್ಮ ಸಹಾಯ ಬೇಕು ಅಷ್ಟೆ ಎಂದು ತನ್ನ ಗೆಳತಿಯ ಜೀವನಕ್ಕೋಸ್ಕರ ತಾನು ತೊಂದರೆಯಲ್ಲಿ ಸಿಲುಕಿಕೊಳ್ಳಲು ರೆಡಿಯಾದಳು ಅಮೃತ. ಅವಳ ಮಾತಿಗೆ ಆಶ್ಚರ್ಯಗೊಂಡ ಸುಗುಣ ತಾಯಿ, ಏನು ಹೇಳ್ತಿದ್ಯಾ, ಇದೆಲ್ಲ ಆಗುತ್ತಾ? ಮದುವೆ ದಿನಾಂಕ ನಿಗದಿ ಮಾಡಿದ್ದಾರೆ, ಮದುವೆ ನಿಲ್ಲಿಸೋದು ಅಂದರೆ ಹುಡುಗಾಟನ? ಇದರಿಂದ ಮತ್ತೆ ಸುಗುಣಾಗೆ ತೊಂದರೆ ಆದರೆ ಎಂದು ಅವಳು ಹೇಳಿದ ಮಾತನ್ನು ಕೇಳಿ ಗಾಬರಿಗೆ ಬಿದ್ದರು. ಏನೂ ಆಗಲ್ಲ ಆಂಟಿ, ಆ ಅಂಕಲ್ ಮದುವೆ ಆಗೋ ದೊಡ್ಡ ತೊಂದರೆ ಮುಂದೆ ನಿಲ್ಲಿಸೋ ಈ ಮದುವೆ ಏನೂ ತೊಂದರೆ ಅಲ್ಲ, ನಿಮ್ಮ ಹೆಲ್ಪ್ ಬೇಕಷ್ಟೆ ಎಂದಳು ಭರವಸೆಯಿಂದ. ಸರಿನಮ್ಮ, ಹೇಗೋ ಅವಳ ಜೀವನ ಚೆನ್ನಾಗಿದ್ರೆ ಸಾಕು ಎಂದು ನಿಟ್ಟುಸಿರಿಟ್ಟರು. ಗಂಡನ ನಡೆಯಿಂದ ನೊಂದಿದ್ದ ಸುಗುಣ ತಾಯಿಗೆ ತಮ್ಮ ಮಕ್ಕಳು ಚೆನ್ನಾಗಿರುವುದು ಬೇಕಿತ್ತು. ಒಳ್ಳೆ ಮನೆತನಕ್ಕೆ ಸೇರಿ ಸುಖವಾಗಿರುವುದನ್ನು ಬಯಸಿದ್ದರು. ಆದರೆ ಅದಕ್ಕೆ ಕಲ್ಲು ಹಾಕಲು ಹೊರಟಿದ್ದರು ಸುಗುಣಾಳ ತಂದೆ. ವಯಸ್ಸಾದವನನ್ನು ಅವಳಿಗೆ ಕಟ್ಟಲು ಮುಂದಾಗಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಲ್ಲವಿ ಅಮೃತಾಳ ಕಿವಿ ಬಳಿ ಬಂದು, ಅಕ್ಕ, ಸುಕ್ಕು ಅಕ್ಕ ಅವತ್ತು ಮದುವೆಗೆ ಒಪ್ಪಿದ್ದಿನ ಕಾಲೇಜಿಂದ ಬಂದವಳು ತುಂಬಾ ಅಳ್ತಿದ್ಲು. ನಾನು ಅಪ್ಪ ಮದುವೆಗೆ ಒಪ್ಕೋ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಅಂದ್ಕೊಂಡೆ. ಆದರೆ ಅಕ್ಕ ರೂಮಲ್ಲಿ ಕೂತು ನೀವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಏನೇನೋ ಬಡಬಡಿಸ್ತಿದ್ಲು. ಆಮೇಲೆ ಇದ್ದಕ್ಕಿದ್ದಾಗ ಹಾಗೆ ಬಂದು ಮದುವೆಗೆ ಒಪ್ಪಿದ್ಲು ಎಂದಳು. ಇದನ್ನು ಕೇಳಿದ ಅಮೃತಾಳಿಗೆ ಸಂಶಯ ಮೂಡಿತು. ಸುಕ್ಕು ಯಾರನ್ನಾದ್ರೂ ಪ್ರೀತಿಸ್ತಿದ್ಲಾ ಅಂತ. ಛೇ, ಇಲ್ಲ, ಹಾಗೇನಾದರೂ ಇದ್ದಿದ್ರೆ ಹೇಳ್ತಿದ್ಲಲ್ಲ ನಮಗೆ ಎಂದುಕೊಂಡು ಏನಾದರೂ ಮಾಡಿ ಏನಿರ್ಬೋದು ಅಂತ ಕಂಡುಹಿಡಿಬೇಕು ಅಂದುಕೊಂಡು ಗೆಳತಿಯರು ಇದ್ದಲ್ಲಿಗೆ ಬಂದಳು. ಯಾರ ಮುಖದಲ್ಲೂ ಸಂಭ್ರಮದ ಖುಷಿ ಇರಲಿಲ್ಲ. ಮಂಚದ ಮೇಲೆ ಮಲಗಿದ್ದ ಸುಗುಣ ಸೂರು ದಿಟ್ಟಿಸುತ್ತಿದ್ದಳು. ಅವಳ ದಿಮ್ಮಿನಡಿಯಿದ್ದ ಡೈರಿ ಒಂದು ಅಮೃತಾಳ ಕಣ್ಣಿಗೆ ಕಾಣಿಸಿತು. ಇದರಲ್ಲೇನಾದರೂ ಸುಳಿವು ಸಿಗ್ಬೋದು ಅಂತ ಸುಗುಣಾಳ ಬಳಿ ಹೋಗಿ, ಬೇಜಾರಾಗಬೇಡ, ಎಲ್ಲ ಸರಿ ಹೋಗುತ್ತೆ ಎಂದು ಅವಳ ತಲೆ ನೇವರಿಸುತ್ತಾ ಅವಳ ಡೈರಿಯನ್ನು ಅವಳಿಗೆ ತಿಳಿಯದಂತೆ ತನ್ನ ಬ್ಯಾಗಿನಲ್ಲಿ ಸೇರಿಸಿಕೊಂಡಳು. ಅಮೃತ ಹೇಳಿದ ಮಾತನ್ನು ಕೇಳಿ ಗೊಂದಲದಿಂದಲೇ ಅವಳ ಮುಖವನ್ನು ನೋಡಿದಳು ಸುಗುಣ. ಸರಿ, ನಾವು ಹೊರಡ್ತೀವಿ ಎಂದು ಹೊರಟರು ಗೆಳತಿಯರು. ಇತ್ತ ಮನೋಹರ್ ಅವರು ತಮ್ಮ ಫೋನಿನಲ್ಲಿ ಶಂಕರ್ ಅವರಿಂದ ತೆಗೆದುಕೊಂಡಿದ್ದ ಫೋಟೋವನ್ನು
ಅನಘಳ ಮುಂದೆ ಹಿಡಿದರು. ಆಶ್ಚರ್ಯ ಮತ್ತು ಗಾಬರಿಯಿಂದ ಅವರನ್ನು ನೋಡಿದಳು. ಅನು, ಆ ಫೋಟೋ ನೋಡು, ಹುಡುಗ ಹೇಗಿದ್ದಾನೆ? ನಿಂಗಿಷ್ಟ ಆದರೆ ನಾವು ಮದುವೆ ಮಾತುಕತೆಯನ್ನು ಮುಂದುವರಿಸೋಣ ಎಂದರು. ಮತ್ತು ಅವರ ತಂದೆ ತಾಯಿ ಬಂದು ಮಾತನಾಡಿದ ವಿಷಯವನ್ನು ಅವರೇ ಹೇಳಿದರು ಅವಳಿಗೆ. ನಮಗೆ ಸಂಬಂಧ ಹಿಡಿಸಿದೆ, ನಿನ್ನ ಅಭಿಪ್ರಾಯನೇ ಫೈನಲ್ ಎಂದರು ಮನೋಹರ್. ತನ್ನ ಮನದೊಳಗೆ ಇಳಿದಿದ್ದ ಮೊದಲ ಹುಡುಗನನ್ನೇ ತನ್ನ ಮದುವೆಗೆ ನೋಡಿರುವುದು ಅವಳಿಗೆ ಖುಷಿಯಾಗಿತ್ತು. ಅದನ್ನು ತೋರಿಸಿಕೊಳ್ಳದೆ, ನಿಮ್ಮಿಷ್ಟ ಅಪ್ಪ, ನಿಮ್ಗೆಲ್ರಿಗೂ ಸರಿ ಅನಿಸಿದ್ರೆ ನನಗೂ ಒಪ್ಕೇನೆ ಎಂದಳು ತಲೆ ತಗ್ಗಿಸಿ. ಎಲ್ಲಿಯೂ ಅವಳ ಜೋರು ಮಾತಿಲ್ಲ. ಮೃದುವಾದ ಹುಡುಗಿಗೆ ಮೊದಲ ನೋಟದಲ್ಲೇ ಹಿಡಿಸಿಬಿಟ್ಟಿದ್ದಾಕ್ಷೆ. ಎಲ್ಲರೂ ಖುಷಿಪಟ್ಟರು. ಅಮೃತಾಳನ್ನು ಬಿಟ್ಟು. ಅವಳಾಗ ಮನೆಯಲ್ಲಿ ಇರಲಿಲ್ಲವಲ್ಲ. ಅದೇ ಸಮಯಕ್ಕೆ ಗೆಳತಿಯ ಮನೆಯಿಂದ ಬಂದವಳು ಸೀದಾ ರೂಮಿನ ಕಡೆ ಹೊರಟಿದ್ದವಳನ್ನು ನೋಡಿದ ಕೌಸಲ್ಯ, ಅಮ್ಮು ಬಾ ಇಲ್ಲಿ, ಅನುಗ್ ಹುಡುಗನ್ ನೋಡಿದ್ದೀವಿ, ಅಕ್ಕನೂ ಒಪ್ಪಿದಾಳೆ, ನೀನು ನೋಡು ಎಂದರು. ಗೆಳತಿಯ ಮದುವೆ ನಿಲ್ಲಿಸಲು ಪಣ ತೊಟ್ಟಿದ್ದ ಹುಡುಗಿಗೆ ಅವರ ಮಾತು ತಲೆಗೆ ಹೋಗಲಿಲ್ಲ. ಗೆಳತಿಯ ಡೈರಿಯನ್ನು ಓದಿ ಮದುವೆ ನಿಲ್ಲಿಸಲು ದಾರಿ ಹುಡುಕುವ ತರಾತುರಿಯಲ್ಲಿತ್ತು ಹುಡುಗಿ. ಅನು ಒಪ್ಪಿದರೆ ನಂದೇನು ಪ್ರಾಬ್ಲಮ್ ಇಲ್ಲಪ್ಪ, ಆಮೇಲೆ ಬಂದು ನೋಡ್ತೀನಿ ಎಂದು ತಕ್ಷಣವೇ ಓಡಿದಳು ತನ್ನ ರೂಮ್ಗೆ. ಇವತ್ತೇ ನೀ ವರ್ಷೆ, ನಾನು ಹುಡುಗನನ್ನು ನೋಡಿ ಒಪ್ಪಿದ್ರೆ ಮಾತ್ರ ಅನು ಮದುವೆ ಆಗಬೇಕು ಎಂದು ಹೇಳುತ್ತಿದ್ದವಳು. ಅನು ಒಪ್ಪಿದ್ರೂ ಅವಳನ್ನು ಅಷ್ಟಾಗಿ ಪರಿಗಣಿಸದೆ ತನ್ನ ಪಾಡಿಗೆ ತಾನು ಹೋದ ಅವಳನ್ನು ನೋಡಿದವರಿಗೆ ಒಂದು ಕ್ಷಣ ಗಾಬರಿ ಜೊತೆ ಆಶ್ಚರ್ಯವಾಗಿತ್ತು. ಅದನ್ನು ತಳ್ಳಿ ಹಾಕಿದ ಕೌಸಲ್ಯ, ಈ ಹುಡುಗಿದ್ ಯಾವಾಗಲೂ ಹುಡುಗಾಟ್ವೆ, ಆಮೇಲೆ ಬರ್ತಾಳೆ ನಮ್ಮ ತಲೆ ತಿನ್ನೋಕೆ ಎಂದು ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು ಎಲ್ಲರೂ. ಅನಘ ಇಂದು ಸಂತಸದಿಂದಿದ್ದಳು. ಅಮೃತ ತನ್ನ ಗೆಳತಿಯ ಮದುವೆ ನಿಲ್ಲಿಸಲು ಹೊರಟವಳಿಗೆ ತನ್ನ ಮೊದಲ ಪ್ರೀತಿ ಬಲಿಯಾಗುತ್ತಿದ್ದದ್ದು ತಿಳಿದಿಲ್ಲ. ಮುಂದೆ ತಿಳಿದರೆ ಏನು ಮಾಡುವಳು ಎಂದು ಸಮಯಕ್ಕೆ ಕಾದು ನೋಡಬೇಕಷ್ಟೆ. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.